ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್, ಯಾವ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋಂಥದ್ದು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಇಲ್ಲಿ 3 ಪಾಯಿಂಟ್ನ ಸೆಗ್ರಿಗೇಟ್ ಮಾಡಿದ್ದೀನಿ, ಜೊತೆಗೆ 3 ಕ್ರಿಸ್ಟಲ್ನ ಇಟ್ಟಿದ್ದೀನಿ. ನಂಬರ್ 1, ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಇದರ ಹೆಸರು ಮರಿಯಮ್ ಜಾಸ್ಪರ್. ಈ ಕ್ರಿಸ್ಟಲ್ ಹೆಸರು ಮರಿಯಮ್ ಜಾಸ್ಪರ್ ಆ್ಯಂಡ್ ಇದು ಕ್ಯೂಟ್ ಏಂಜಲ್. ಸೊ ರೇರ್ ಕಲೆಕ್ಷನ್ ಇರೋದು, ರೇರ್ ಕ್ರಿಸ್ಟಲ್ ನನ್ನ ಹತ್ರ ನಾನು ಕಲೆಕ್ಟ್ ಮಾಡ್ಕೊತೀನಿ. ಸೊ ಇದು 7 ಚಕ್ರ ಪೆಂಡುಲಮ್. ನೆಕ್ಸ್ಟ್ ನಂಬರ್ 3, ಕ್ಲಿಯರ್ ಕ್ವಾರ್ಟ್ಸ್ ಪಾಯಿಂಟ್. ಇದೂ ಅಷ್ಟೇ ರೇರ್ ಕಲೆಕ್ಷನ್ ನನ್ನ ಹತ್ರ ಇರುವಂಥದ್ದು. ಈ 3ರಲ್ಲಿ ಒಂದು ಪಾಯಿಂಟ್ನ ಸೆಗ್ರಿಗೇಟ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್. ಹಲೋ, ಗ್ರೂಪ್ ನಂಬರ್ 1. ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಮರಿಯಮ್ ಜಾಸ್ಪರ್ ಕ್ರಿಸ್ಟಲ್ನ ನೀವು ಚೂಸ್ ಮಾಡಿದರೆ, ಅಥವಾ ಈ ಒಂದು ಬ್ಯೂಟಿಫುಲ್ ಏಂಜಲ್ನ ನೀವು ಚೂಸ್ ಮಾಡಿದರೆ, ನೋಡೋಣ ಯಾವ ವಿಷಯದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ. Clear the air, release control, Tower, Morning, Five of Wands, King of Wands, the Moon, 9 of Coins, ಅಂದರೆ 9 of Pentacles, the Chariot. ಬ್ಯೂಟಿಫುಲ್. ಸೊ ಪಾಯಿಂಟ್ ನಂಬರ್ 1, ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ 100%. ನೀವು ಇತ್ತೀಚೆಗೆ ನಿಮ್ಮ ಅಂದರೆ ಬೆಳಗಿನ ರುಟೀನ್ನ ಚೇಂಜ್ ಮಾಡ್ಕೊಂಡಿದ್ದೀರಾ. ಮೇ ಬಿ ಬೇಗ ಎದ್ದೇಳೋದು, ಯೋಗ ಪ್ರಾಕ್ಟೀಸ್ ಅಥವಾ ಜಿಮ್ಮಿಗೆ ಹೋಗುವಂಥದ್ದು, ಸ್ಪೆಷಲಿ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಬಾಡಿಯಲ್ಲಿ ಚೇಂಜಸ್ ಬರ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಮೇ ಬಿ ಪುಸ್ತಕಗಳನ್ನು ಓದುವಂಥದ್ದು, ಆರ್ಟಿಕಲ್ಸ್ನ ಓದುವಂಥದ್ದು, ಮೇ ಬಿ ನೀವು ರೀಸೆಂಟಾಗಿ ಟ್ರಾವೆಲ್ ಸಹ ಮಾಡ್ಕೊಂಡು ಬಂದಿದ್ದೀರಾ. ಇದರಿಂದ ಸಾಕಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗಿರುವಂಥದ್ದು. ಬೆಳಗಿನ ಜಾವ ನೀವು ಅಂದರೆ ಎದ್ದೇಳ್ತಾ ಇದ್ದೀರಾ, ನಿಮ್ಮ ಕೆಲಸ ಮಾಡ್ಕೊತಿದ್ದೀರಾ ಅನ್ನೋದಕ್ಕಿಂತ ಮೇ ಬಿ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ವಿಶ್ ಬಾಕ್ಸ್ನ ಸಹ ಕ್ರಿಯೇಟ್ ಮಾಡಿದ್ದೀರಾ. ನೀವು ಸಮಥಿಂಗ್ ನೀವೊಂದು ಪೇಪರಲ್ಲಿ ಬರೆದು ಅದನ್ನು ವಿಶ್ ಬಾಕ್ಸಲ್ಲಿ ಇಡೋದು, ಅದು ಫುಲ್ಫಿಲ್ ಆಗುತ್ತೆ ಅಂತ ವೆಯ್ಟ್ ಮಾಡುವಂಥದ್ದು. ಸೊ ಆ ಒಂದು ಪ್ರಾಸೆಸ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಗುರಿನ ಫಿಕ್ಸ್ ಮಾಡಿದ್ದೀರಾ. ಯು ಆರ್ ವೆರಿ ಕ್ಲಿಯರ್ ಅಬೌಟ್ ನಿಮ್ಮ ಟಾರ್ಗೆಟ್, ವಾಟ್ ಎವರ್ ನಿಮ್ಮ ಗುರಿ, ಮತ್ತು ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ. ಸಾಕಷ್ಟು ಚಾಲೆಂಜಸ್ ಅಂದರೆ ನಿಮ್ಮ ರಿಲೇಷನ್ಸ್ ಅಂದರೆ ನಿಮ್ಮ ರಿಲೇಟಿವ್ಸಿಂದನೂ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಹೊರಗಡೆಯಿಂದ ಅಂದರೆ ಫ್ರೆಂಡ್ಸು, ಅಂದರೆ ಬಿಸ್ನೆಸ್ ಪಾರ್ಟ್ನರ್ಸ್, ಕಾಂಪಿಟೇಟರ್ಸ್. ಸೊ ಹೀಗಾಗಿ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಟವರ್ ಪೊಸಿಷನ್ ಹೇಗಿದೆ ಅಂತ. ಸೊ ಫುಲ್ ಮೂನ್, ನ್ಯೂ ಮೂನ್ ಮೆಡಿಟೇಷನ್ಗಳನ್ನು ಮಾಡಿ ನಿಮ್ಮ ಮೈಂಡ್ ಕಾಮ್ನೆಸ್ಗಾಗಿ ಆ್ಯಂಡ್ ಹೊಸ ವೆಹಿಕಲ್ ಯಾವುದೋ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಅಥವಾ ಹೊಸ ಮನೆ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಅದರಲ್ಲೂ ಹೊಸ ಬದಲಾವಣೆ ಬರ್ತಿದೆ. ಡೆಫಿನೆಟ್ಲಿ ಇಲ್ಲಿ ಜಾಗ ಬದಲಾವಣೆ ಆಗ್ತಿದೆ, ಸ್ಥಳ ಬದಲಾವಣೆ. ಮೇ ಬಿ ನೀವು ಹೊಸ ಜಾಬ್ ಹುಡುಕುವಂಥದ್ದು, ಹೊಸ ಜಾಗಕ್ಕೆ ನೀವು ಹೋಗುವಂಥದ್ದು, ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು, ಅಥವಾ ಮದುವೆ ಮಾಡ್ಕೊಂಡು ಬೇರೆ ಊರಿಗೆ ಹೋಗುವಂಥದ್ದು, ಆ ಥರದ ಒಂದು ಚೇಂಜಸ್, ಬದಲಾವಣೆ ಬರ್ತಾ ಇದೆ. ಜೊತೆಗೆ ಒಂದು ಬಿಗ್ ರಿಸ್ಕ್ನ ನೀವು ಲೈಫಲ್ಲಿ ತಗೋತಾ ಇದ್ದೀರಾ. ಸೊ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಲರ್ನಿಂಗ್ ಆಗಿರ್ಬೋದು, ಯು ಆರ್ ಜಸ್ಟ್ ಇನ್ವೆಸ್ಟಿಂಗ್
ಓಕೆ. ಆ್ಯಂಡ್ ಟೀ ಲವರ್ ಅನಿಸುತ್ತೆ, ನೀವು ಜಾಸ್ತಿ ಟೀ ಕುಡಿತೀರ ಅನಿಸುತ್ತೆ, ಟೀ ಕಾಫಿ. ಸೊ ಅದನ್ನು ಫಾಲೋ ಮಾಡ್ತಿದ್ರ. ನಿಮಗೆ ಗೊತ್ತಾ ಕಾಫಿ ಕಪ್ ಮೆಡಿಟೇಷನ್ ಸಹ ಇದೆ. ಆಮೇಲೆ ನಾನು ಕಾಫಿ ಕಪ್ ರೀಡಿಂಗ್ ಸಹ ಮಾಡ್ತೀನಿ. ಸೊ ಇದೇನು ಹೇಳ್ತಿದೆ ಅಂದರೆ, ಇಲ್ಲಿ ನೋಡ್ಬೋದು ಸೀಡ್ಸ್ ಇದೆ ಅವ್ರ ಕೈಯಲ್ಲಿ, ಒಂದು ವಾಟರ್ ಮೆಲನ್ ಇದೆ. ಸೊ ನಿಮ್ಮ ಕನಸನ್ನು ನೀವು ಈಗ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ, ನೆಕ್ಸ್ಟು 3 to 4 ಮಂತ್ಸಲ್ಲಿ ಅದು ಫುಲ್ಫಿಲ್ ಆಗುವಂಥದ್ದು ಇದೆ. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 1. ಹಲೋ ಗ್ರೂಪ್ ನಂಬರ್ 2. ಈ ಒಂದು ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ, ಪೆಂಡುಲಮ್ನ ನೀವು ಚೂಸ್ ಮಾಡಿದರೆ, ಯಾವ ಹೊಸ ಬದಲಾವಣೆ ಬರ್ತಾ ಇದೆ, ಅಂದರೆ ಯಾವ ವಿಷಯದಲ್ಲಿ ಬದಲಾವಣೆ ಬರ್ತಾ ಇದೆ? You are exactly where you need to be. Take your first step. Universe. Gold. You don't need someone else to fix you. ಓಕೆ. ಯೂನಿವರ್ಸ್ನ ತುಂಬ ಬಿಲೀವ್ ಮಾಡ್ತೀರಾ ನೀವು. Four of Pentacles, King of Coins, King of Pentacles, Three of Pentacles, 3, 4, Ace of Cups, 4 of Cups. Okay, 4 of Coins, 4 of Cups, 4 ಅನ್ನೋಂಥದ್ದಿದೆ ಇಲ್ಲಿ. ಸೊ ಬ್ಯಾಲೆನ್ಸಿಂಗ್ ಎನರ್ಜಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವಂಥದ್ದು, ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿರೋವಂಥದ್ದು, ಅಥವಾ ಮ್ಯಾರೇಜ್ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿರೋವಂಥದ್ದು. ಮೇ ಬಿ ನೀವು ಹೌಸ್ ವೈಫ್ ಆಗಿದ್ರಿ, ಇವಾಗ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋಂಥ ಐಡಿಯಾ ಬರ್ತಾ ಇರೋವಂಥದ್ದು. ಅಥವಾ ರೀಸೆಂಟಾಗಿ ನೀವು ಯೋಗ ಕಲ್ತ್ಕೊಂಡು ಯೋಗ ಟೀಚರ್ ಆಗಬೇಕು ಅನ್ನೋವಂಥದ್ದು. ಕ್ರಿಯೇಟಿವ್ ಐಡಿಯಾಸ್, ಅಂದರೆ ಕ್ರಾಫ್ಟ್ ವರ್ಕ್ ಆಗಿರಬಹುದು. ಮನೆಯಲ್ಲೇ ಕುತ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡೋ ಐಡಿಯಾ ನಿಮಗೆ ಬಂದಿರೋವಂಥದ್ದು. ಇನ್ನು ಕೆಲವೊಬ್ಬರಿಗೆ ಇನ್ನು ಚಾನಲ್ ಆಗ್ತಾ ಇರೋದು ಇಲ್ಲಿ, ನಿಮ್ಮ ಜೀವನದಲ್ಲಿ ಇನ್ನೇನು ಸಾಧ್ಯನೇ ಇಲ್ಲ ನನ್ನ ಕೈಯಿಂದ, ನಾನೇನು ಮಾಡೋಕ್ಕಾಗೋದೇ ಇಲ್ಲ ಅಂತ ನೀವೇನಾರು ಯೋಚನೆ ಮಾಡ್ತಿದ್ರೆ, ದ್ಯಾಟ್ ಈಸ್ ಗೋಯಿಂಗ್ ಟು ಚೇಂಜ್. ಬಿಕಾಸ್ ನೀವು ಯೂನಿವರ್ಸ್ನ ತುಂಬ ಬಿಲೀವ್ ಮಾಡಿದ್ದೀರಾ, ಯೂನಿವರ್ಸಿಗೆ ಪ್ರೇಯರ್ಸ್ ಮಾಡ್ತಿದ್ದೀರಾ, ರಿಚುವಲ್ಸ್ ಮಾಡ್ತಾ ಇದ್ದೀರಾ, ತುಂಬ ಬಿಲೀಫ್ನ ಬೆಳೆಸ್ಕೊಂಡಿದ್ದೀರಾ. ಆ್ಯಂಡ್ ನಿಮಗೆ ಗುರು ಅಥವಾ ರೋಡ್ ಮ್ಯಾಪ್ ಸಿಕ್ಕಿದೆ. ಸಮ್ವನ್ ಬಿಹೈಂಡ್, ನೀವು ಇಲ್ಲಿ ನೋಡ್ಬೋದು ಒಂದು ಫಿಗರ್ ಇದೆ ಇಲ್ಲಿ. ಸೊ ನಿಮಗೊಬ್ಬರು ಒಳ್ಳೆ ಗೈಡ್ ಮಾಡ್ತಿದ್ದಾರೆ, ನಿಮ್ಗೆ ಏನು ಮಾಡಬೇಕು ಅನ್ನೋವಂಥದ್ದು. ಇಲ್ಲಿ ನೋಡ್ಬೋದು ಸ್ಪಿರಿಟ್ ಗೈಡ್ಸ್, ಇಲ್ಲೂ ಪಕ್ಷಿಗಳಿದೆ, ಇಲ್ಲೂ ಇದೆ. ಸೊ ಇಲ್ಲಿ ನಿಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಮೈಂಡ್ ನಿಮ್ಮನ್ನ ಯಾವಾಗೂ ಡಿಸ್ಟ್ರ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ಮೇ ಬಿ ನೀವು ಇತ್ತೀಚೆಗೆ ವೆಯ್ಟ್ ಲಾಸ್ ಏನೋ ಒಂದು ಆಗಿದೆ, ಅದಕ್ಕೋಸ್ಕರ ವರ್ಕ್ ಮಾಡ್ತಿರೋವಂಥದ್ದು. ಜೊತೆಗೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಿದ್ರೆ ಅದರಲ್ಲಿ ಲಾಭ ಗಳಿಸ್ತಾ ಇರೋವಂಥದ್ದು. ಸ್ವಂತಿಕೆನ ಏನೋ ಒಂದು ಸೃಷ್ಟಿ ಮಾಡ್ತಿರೋದು. ಮೇ ಬಿ ನೀವು ಬೇಕ್ರಿ, ಸ್ವೀಟ್ಸ್ ಮಾಡೋವಂಥದ್ದು, ಅಥವಾ ಮನೆಯವ್ರಿಗೆಲ್ಲ ನೀವು ಏನದು ಹೋಮ್ ಕಿಚನ್ ಸಮಥಿಂಗ್, ಮನೆ ಅಡಿಗೆ ಏನೋ ಒಂದನ್ನು ನೀವು ಕ್ರಿಯೇಟ್ ಮಾಡ್ತಿರೋವಂಥದ್ದು. ಆ್ಯಂಡ್ ನೀವು ತುಂಬ ಸೈಲೆಂಟ್ ಆಗ್ತಾಯಿದ್ದೀರಾ. ಸೈಲೆಂಟ್ ಅಂದರೆ ಮಾತು ಕಮ್ಮಿ ಆಗುವಂಥದ್ದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊತಾ ಇರೋವಂಥದ್ದು. ಇಷ್ಟು ದಿನ ನೀವು ನೀವಿಲ್ಲಿ ನೋಡ್ಬೋದು, ಅವ್ರ ಬ್ಯಾಗ್ ಥರ ಏನೋ ಹೋಲ್ಡ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕೈಯಲ್ಲಿ ಕಪ್ ಇದೆ, ಇವ್ರ ಕೈಯಲ್ಲಿ ಕಾಯಿನ್ ಇದೆ, ಇವ್ರ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಆ್ಯಕ್ಚುಲಿ ಅದು ವ್ಯಾನಿಟಿ ಬ್ಯಾಗ್ ಥರ. ಸೊ ಇದೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಷ್ಟು ದಿನ ನೀವು ಬೇರೆಯವ್ರಿಗೋಸ್ಕರ ಸರ್ವಿಸ್ ಮಾಡಿದ್ರಿ, ಕಾದು ಕೂತಿದ್ರಿ, ಯೂನಿವರ್ಸಿಗೆ ಪ್ರೇಯರ್ ಮಾಡ್ತಿದ್ರಿ, ಆಮೇಲೆ ಎಷ್ಟೊಂದು ಸತಿ ಒಬ್ಬರೇ ಹತ್ತಿದ್ರಿ, ಎಷ್ಟೊಂದು ಸತಿ ನೀವು ಕೂಡಿಟ್ಟು ಹಣನ ಬೇರೆಯವ್ರಿಗೆ ಕೊಟ್ಟಿದ್ರಿ. ಬಟ್ ದಿಸ್ ಟೈಮ್ ಅಲ್ವಾ,
ಮೇಕಿಂಗ್ ಗೋಲ್ಡನ್ ಡಿಸಿಷನ್ಸ್ ಅಂತಲೇ ಹೇಳಬಹುದು. ವೆರಿ ಟ್ರಾನ್ಸ್ಫರ್ಮೇಟಿವ್ ವೇಯಲ್ಲಿ ನಿಮ್ಮ ಲೈಫ್ ಬದಲಾಗ್ತಿದೆ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪೈಲ್ ನಂಬರ್ 2 ಇಲ್ಲಿ ನೋಡ್ಬೋದು ಸ್ಟಾರ್ ಬೇರೆ ಇದೆ. ಯು ಆರ್ ಬಿಕಮಿಂಗ್ ಫೇಮಸ್ ಅಂತ ಇರಬಹುದು, ಅಥವಾ ನಿಮ್ಮ ಜಾಬ್ ಅಥವಾ ನಿಮ್ಮ ಇದಕ್ಕೆ 5 ರೇಟಿಂಗ್ ಸಿಗುವಂಥದ್ದು, ನಿಮ್ಮ ಬಿಸ್ನೆಸ್ಗೆ 5 ರೇಟಿಂಗ್ ಸಿಗುವಂಥದ್ದು. ಥ್ಯಾಂಕ್ ಯು. ಪೈಲ್ ನಂಬರ್ 2. ಹಲೋ ಗ್ರೂಪ್ ನಂಬರ್ 3, ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಈ ಒಂದು ಬ್ಯೂಟಿಫುಲ್ ಕ್ಲಿಯರ್ ಕೋಟ್ಸ್ ಪಾಯಿಂಟ್ನ ನೀವು ಚೂಸ್ ಮಾಡಿದರೆ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ನೋಡೋಣ. ವಾವ್, ಅನ್ಕವರಿಂಗ್ ಟ್ರೆಷರ್, ಡ್ರ್ಯಾಗನ್. ಸೊ ಆಲ್ರೆಡಿ ನಾನು ಡ್ರ್ಯಾಗನ್ ಥೆರಪಿ ಕಲ್ತ್ಕೊಂಡು ಡ್ರ್ಯಾಗನ್ ಥೆರಪಿ ಮತ್ತು ಏಂಜಲ್ಸ್ ಥೆರಪಿಯಿಂದ ಕಾರ್ಡ್ ಕಟ್ಟಿಂಗ್ ಸಹ ಮಾಡ್ತಾ ಇದ್ದೀನಿ. August 15th ನೀವು ಜಾಯ್ನ್ ಆಗಂಗಿದ್ರೆ ಆಗಬಹುದು. ಇದು ಅಡ್ವಾನ್ಸ್ ಲೆವೆಲ್ ಇರುತ್ತೆ. ನೀವು ಏನೂ ಗೊತ್ತೇ ಇಲ್ಲ ಅನ್ನೋಂಥವ್ರು ಪ್ಲೀಸ್ ಜಾಯ್ನ್ ಆಗಬೇಡಿ. ಸ್ವಲ್ಪ ಆದರೂ ಸ್ಪಿರಿಚುವಲ್ ನಾಲೆಡ್ಜ್ ಇರಬೇಕು ಅದಕ್ಕೆ ನಾನು ಆ ಕೋರ್ಸ್ ಬಗ್ಗೆ ಇಲ್ಲಿ ಏನು ಹೇಳಲೇ ಇಲ್ಲ. ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. Stars, sun. Okay. Eight of coins. Judgment. Ace of Cups. King of Swords. Two of Swords. Okay. ಮೇ ಬಿ ನೀವು ದೇವಿ ಆರಾಧಕರು ಅಂತ ಅನಿಸುತ್ತೆ. ಪೈಲ್ ನಂಬರ್ 3, ದೇವಿನ ಪೂಜೆ ಮಾಡುವಂಥವರು. ಮತ್ತು ಈ ಶ್ರಾವಣದಲ್ಲಿ ಇದನ್ನು ನೋಡ್ತಾ ಇದ್ದರೆ ನೀವು ಶ್ರಾವಣದಲ್ಲೂ ಶಿವನ ಪೂಜೆ ಮಾಡುವಂಥದ್ದು. ಸೊ ಯು ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ಯಾವ ವಿಷಯದಲ್ಲಿ ಬದಲಾವಣೆ ಬರ್ತಿದೆ ಅಂದರೆ ನಿಮ್ಮ ನಾಲೆಡ್ಜ್, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಿದೆ. ಹಣ, ಮನಿ, ಯು ಆರ್ ಮೇಕಿಂಗ್ ಮೋರ್ ಮನಿ. ಸೊ ಈ ವಿಷಯದಲ್ಲಿ ನಿಮಗೆ ದೃಷ್ಟಿ ಆಗುವಂಥದ್ದು, ವಿಲಯ ಆಗುವಂಥದ್ದಿದೆ. ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ನೀವು ತುಂಬ ಟಾಕಿಟಿವ್ ಅನ್ಬಹುದು ಅಥವಾ ಓವರ್ ಶೇರಿಂಗ್ ಅನ್ಬೋದು. ಬಿಕಾಸ್ ಇಲ್ಲಿ ನೋಡ್ಬೋದು ಸನ್ ಇದೆ, ಇಲ್ಲಿ ಸ್ಟಾರ್ ಕಾರ್ಡ್ ಇದೆ. ಬೆಳಕಿರುವಾಗ ನಕ್ಷತ್ರ ಕಾಣೋದಿಲ್ಲ. ಸೊ ಯಾರಿಗೆ ಅವಶ್ಯಕತೆ ಇರುತ್ತೋ ಅವಾಗ ಮಾತ್ರ ನಿಮ್ಮ ಹಿಂದೆ ಬರ್ತಾರೆ, ನಿಮ್ಮ ಹತ್ರ ಹೆಲ್ಪ್ ತಗೋತಾರೆ. ನೀವೆಲ್ಲ ಅವ್ರಿಗೆ ಸಹಾಯ ಮಾಡ್ತೀರಾ, ಕಂಫರ್ಟ್ ಕೊಡ್ತೀರಾ. ಅವರೆಲ್ಲ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ಫ್ರೀ ಆದಮೇಲೆ ನೀವು ಅಲೋನ್ ಆಗಿಬಿಡ್ತೀರಾ, ನೀವು ಡ್ರೈನ್ ಔಟ್ ಆಗಿಬಿಡ್ತೀರಾ. ಮೇ ಬಿ ನೀವು ಹೀಲರ್ ಮೆಂಟೋರ್ ಏನಾರು ಆಗಿದ್ರೆ ತುಂಬ ಡ್ರೈನ್ ಆಗಿಬಿಡ್ತೀರಾ. ಸೊ ನಿಮ್ಮ ನಾಲೆಡ್ಜ್ ಅಥವಾ ನಿಮ್ಮ ಈ ಗೈಡೆನ್ಸ್ ಕೊಡೋವಂಥದ್ದು ಏನಿದೆಯೋ ಅದನ್ನು ಸ್ಟಾಪ್ ಮಾಡಿ ಕ್ರಿಯೇಟ್ ಯುವರ್ ಓನ್ ವರ್ಡ್ ಅಂತ ಹೇಳ್ತೀನಿ. ನಿಮ್ಮ ನಾಲೆಡ್ಜಿಗೆ ಏನಾಗ್ತಿದೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತಿದೆ, ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಿದೆ, ಕ್ರಿಯೇಟಿವಿಟಿ ಬರ್ತಿದೆ. ಆ್ಯಂಡ್ ಯು ಆರ್ ಬಿಕಮಿಂಗ್ ಬ್ಯೂಟಿಫುಲ್. ಮೆಂಟಲಿ, ಎಮೋಷನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಎನರ್ಜೀಸ್ ಮ್ಯಾಚ್ ಆಗ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಿದ್ರೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಅನ್ಬೋದು, ಅಥವಾ ನೀವು ಕೂಡಿಟ್ಟಂತಹ ದುಡ್ಡು ಅಂತ ಅನ್ಬಹುದು, ಅಥವಾ ಚೀಟಿ ಹಾಕಿರೋದು, ಅಥವಾ ಮೆಚ್ಯೂರ್ ಆಗುವಂಥದ್ದು, FD ಯಾವುದಾದ್ರೂ ಬರೋವಂಥದ್ದು, ಅಥವಾ ಯಾವುದಾದ್ರೂ ನೀವೇನಾದರೂ ಬಿಟ್ಕಾಯಿನ್ ಆ ಥರ ಏನಾದರೂ ಇದು ಮಾಡಿದರೆ ಅದರಲ್ಲೂ ಲಾಭ ಗಳಿಸುವಂಥದ್ದು. ಮೇ ಬಿ ಇತ್ತೀಚೆಗೆ ನಿಮಗೆ ಕ್ರಿಸ್ಟಲ್ಸ್ ಅಥವಾ ಹರಳು, ರತ್ನಗಳು ಅಟ್ರಾಕ್ಟ್ ಆಗ್ತಿರುವಂಥದ್ದು. ಕ್ರಿಸ್ಟಲ್ಸ್ ತುಂಬ ನಿಮಗೆ ಅಟ್ರಾಕ್ಟ್ ಆಗ್ತಿದೆ. ನಿಮಗೆ ಗೊತ್ತಾ ಕ್ರಿಸ್ಟಲ್ಸ್ ಎನರ್ಜೀಸ್ ಮತ್ತು ಹವಳ, ಮುತ್ತು, ರತ್ನ ಯಾವಾಗ ಅಂದರೆ ವೆನ್ ಯು ಆರ್ ಬಿಕಮಿಂಗ್ ರಿಚ್ ಅಲ್ಲ, ದಟ್ ಟೈಮ್ ಓನ್ಲಿ ಇಟ್ ವಿಲ್ ಅಟ್ರಾಕ್ಟ್. ಈಗ ನೀವು ಮುಂಚೆ ಎಲ್ಲ ಕ್ರಿಸ್ಟಲ್ ನೋಡೇ ಇಲ್ಲ ಅಂತ ಏನಿಲ್ಲ, ಮುಂಚೆನೂ ನೋಡಿದ್ದೀರ ಕ್ರಿಸ್ಟಲ್ಸು, ಗೊತ್ತಿದೆ ನಿಮಗೆ, ಒಂದೆರಡು ಬ್ರಾಸ್ಲೆಟು ಯೂಸ್ ಮಾಡಿದ್ದೀರ. ಬಟ್ ಇತ್ತೀಚೆಗೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದು ಸ್ಪೆಷಲಿ ಕ್ಲಿಯರ್ ಕ್ವಾರ್ಟ್ಸ್ ನಿಮಗೆ ಇಲ್ಲಿ ಅಟ್ರಾಕ್ಟ್ ಆಗಿದೆ. ವೆರಿ ಕ್ಲಿಯರ್. ಮತ್ತು ನಿಮಗೆ ನಿಮ್ಮ ಪ್ಲ್ಯಾನ್ ಬಗ್ಗೆ ಕ್ಲಾರಿಟಿ ಇದೆ, ನಿಮ್ಮ ಶಕ್ತಿ, ಯುಕ್ತಿ ಬಗ್ಗೆ ಕ್ಲಾರಿಟಿ ಇದೆ. ಯು ಆರ್ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್ ಅಂತ ಹೇಳ್ಬೋದು.
ಆ್ಯಂಡ್ ಈ ನೀವು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಮೇ ಬಿ ಅದರಲ್ಲಿ ಫೇಮ್ ನೇಮ್ ನಿಮಗೆ ಸಿಗುವಂಥದ್ದು, ಅಥವಾ ಬೊಟಿಕ್ ಓನರ್ ಆಗಿರಬಹುದು, ಅದರಲ್ಲಿ ಫೇಮ್ ನಿಮಗೆ ಸಿಗುವಂಥದ್ದು, ಟೀಚರ್ ಆಗಿರಬಹುದು ನೀವು, ಅದರಲ್ಲಿ ನಿಮ್ಗೆ ಏನಾದರೂ ಅವಾರ್ಡ್ ಸಿಗುವಂಥದ್ದು, ಮೇ ಬಿ ವಾಟ್ ಯು ಆರ್ ಕ್ರಿಯೇಟಿಂಗ್ ಅಲ್ವಾ, ಅದರಲ್ಲೂ ಅಷ್ಟೇ ನಿಮಗೆ ಫೇಮ್ ನೇಮ್ ಸಿಗುವಂಥದ್ದಿದೆ. ಬಿಕಾಸ್ ಲಾಸ್ಟ್ 8 ಮಂತು ನೀವೇನು ಮಾಡಿಲ್ಲ, ಸ್ಟಕ್ ಆಗಿಬಿಟ್ಟಿದ್ರಿ, ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಯೋಚನೆ ಮಾಡಿದ್ದೀರಾ, ಮತ್ತು ತುಂಬ ಸ್ಟಕ್ ಫೀಲ್ ಆಗಿದ್ದೀರಾ. ಸೊ ಈಗ ಆಗಸ್ಟಿಂದ ಈ ಕಡೆ ಶುರುವಾಗೋದೇನಿದೆಯಲ್ಲ, ಇಟ್ಸ್ ಕಂಪ್ಲೀಟಿಂಗ್. ಇಲ್ಲಿ ನೀವು ನೋಡ್ಬೋದು, ಸನ್ ಇದೆ, ಸ್ಟಾರ್ ಇದೆ, ಮೂನ್ ಇದೆ, ಇನ್ನೇನು ಬೇಕು? ಕಂಪ್ಲೀಟಿಂಗ್ ಅಂತಲೇ ಹೇಳಬಹುದು. ನೆಕ್ಸ್ಟ್ 5 ಮಂತ್ಸ್ ಅಥವಾ 4 ಮಂತ್ಸ್ ನೀವು ಇದನ್ನು ಯಾವಾಗ ನೋಡ್ತೀರೋ ಆವಾಗ ನಿಮ್ಮ ಫೇಮ್ ನೇಮ್ ಜೊತೆಗೆ ನಿಮ್ಮ ಕೀರ್ತಿ ಪತಾಕೆ ಅಂತೀವಲ್ಲ, ಆ ರೀತಿಯಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ರೆಕಗ್ನೈಸೇಷನ್ ನಿಮಗೆ ಸಿಗ್ತಾ ಇದೆ. ಕ್ರಿಸ್ಟಲ್ಸ್ನ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ರತ್ನಗಳನ್ನು ಬಳಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 3.